ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋಲಿ ಏನು ಹೇಳಕ್ಕೆ ಬಂದಿದ್ದೀನಪ್ಪ ಅಂದರೆ ನನ್ನ ನೈಲ್ಸ್ ಬಗ್ಗೆ. ಸೊ ನಿಮಗೆ ಕಾಣ್ತಿರ್ಬೋದಲ್ಲ ಎಷ್ಟು ಶಾರ್ಪ್ ಆ್ಯಂಡ್ ಲೆಂತಿ ಆಗಿದೆ ಅಂತ. ಸೊ ಇವತ್ತು ನಾನು ನೈಲ್ಸ್ ಬಗ್ಗೆ ತೋರಿಸ್ತೀನಿ. ಇದು ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಹೆಲ್ದಿ ಇದೆ, ಮತ್ತು ನಾನು ಇದನ್ನು ಯಾವ ಥರ ಕೇರ್ ಮಾಡ್ತೀನಿ ಎಲ್ಲನೂ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಇದು ನೈಲ್ ಶಾರ್ಪರ್. ಯಾರ್ಯಾರು ನೈಲ್ಸ್ನ ಶಾರ್ಪ್ ಮಾಡ್ಕೋಬೇಕು ಅಂತ ಹೇಳ್ತಿರೋ ಅವರು ಇದನ್ನು ಯೂಸ್ ಮಾಡ್ಬೋದು. ಸೊ ಯೂಶ್ವಲಿ ನಾನು ವಿ ಶೇಪ್ ಮಾಡ್ಕೊತೀನಿ. ಕಾಮನ್ ಆಗಿ ಲಾಂಗ್ ಪಾಮ್ ಇದ್ದವರೆಲ್ಲ ಯು ಶೇಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನನಗೆ ವಿ ಶೇಪ್ ಅಂದ್ರೇ ಇಷ್ಟ. ಸೊ ನಾನು ಯಾವಾಗಲೂ ವಿ ಶೇಪ್ನೇ ಯೂಸ್ ಮಾಡ್ಕೊತೀನಿ. ಸೊ ಬನ್ನಿ ಶಾರ್ಪ್ ಮಾಡ್ಕೊತಾ ಇದ್ದೀನಿ ನೈಲ್ಸ್ನ. ಇದನ್ನು ನೀವು ನೇಲ್ ಕಟ್ಟರಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಅದರಲ್ಲೂ ಕೂಡ ಶಾರ್ಪ್ನಿಂಗ್ ಇರುತ್ತಲ್ಲ, ಅದರಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಒಂದೇ ಸೈಡ್ ತುಂಬ ಸರಿ ಮಾಡಬೇಡಿ, ಯಾಕಂದರೆ ಅದು ಒಂದೇ ಕಡೆ ಬೆಂಡ್ ಆಗಿಬಿಡುತ್ತೆ. ಸೊ ಎರಡು ಸೈಡನ್ನು ಈಕ್ವಲ್ ಆಗಿ ಮಾಡ್ಕೊತಾ ಹೋಗಿ. ನೋಡಿ ಗಾಯ್ಸ್, ನಿಮ್ಮ ಅಕ್ಕ ತಂಗಿರು ಇಲ್ಲ ಅಣ್ಣ ತಮ್ಮಂದರು ಯಾರು ಜಗಳ ಮಾಡೋಕ್ಕೆ ಬಂದರೆ ಈ ಥರ ನೈಲ್ ಶಾರ್ಪ್ ಇದ್ದರೆ ಯೂಸ್ ಆಗುತ್ತೆ. ಇದರಿಂದ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಏನಾದ್ರು ನಿಮ್ಮವರ ಮಧ್ಯೆ ಫೈಟ್ ಆಗಬೇಕಾದ್ರೆ ನಿಮ್ಮ ಬೆಟ್ಟು ನಿಮ್ಮ ಉಗುರು ಮುರಿದೋಗ್ಬೋದು. ಬಿಕಾಸ್ ಒಂದು ಇನ್ಸಿಡೆಂಟ್ ಆಗಿತ್ತು. ನಾನು ನಮ್ಮ ಅಣ್ಣನ ಹಿಂಗೆ ಜಗಳ ಆಡಬೇಕಾದ್ರೆ ಲೈಕ್ ನಂದು ಇದು ಈ ಬೆರಳಿನ ಉಗುರು ಬಂದುಬಿಟ್ಟು ಅವನದು ಏನೋ ಮಂಡಿಗೆ ಅನಿಸುತ್ತೆ. ಸೊ ಫುಲ್ ಬೆಂಡಾಗಿ ಹೋಗಿತ್ತು. ಆಲ್ಮೋಸ್ಟ್ ಇಲ್ಲಿ ಗಂಟ ಕಟ್ಟಾಗಿತ್ತು ಗೊತ್ತಾ. ಸೊ ಜಾಸ್ತಿ ಫೈಟ್ ಮಾಡ್ಕೊಳ್ಳೋಕ್ಕೆಲ್ಲ ಹೋಗ್ಬೇಡಿ ಲಾಂಗ್ ನೈಲ್ಸ್ ಇಟ್ಕೊಂಡು. ಮತ್ತು ಲೈಕ್ ಸಮ್ ಮೆಂಬರ್ಸ್ ಹೇಳ್ತಾರೆ ನೀರು ಬಿದ್ದರೆ ಪಾದ ತೊಳಿಬೇಕಾದ್ರೆ ಎಲ್ಲ ತುಂಬ ತಿನ್ನಾಗ್ಬಿಡುತ್ತೆ, ಮುರಿದೋಗ್ಬಿಡುತ್ತೆ. ನೋ ಈ ಥರ ಏನೂ ಆಗಲ್ಲ. ಲೈಕ್ ಹೆಲ್ದಿ ಆಗಿರಬೇಕು ನೈಲ್ಸ್, ಯಾವಾಗ ಇದ್ರೂ ಹೆಲ್ದಿ ಆಗಿರಬೇಕು. ಇವನ್ ನಾನು ಕೂಡ ಪಾದ ತೊಳಿತೀನಿ, ಕ್ಲಾತ್ ವಾಶ್ ಮಾಡ್ತೀನಿ. ನೋಡಿ ನನ್ನ ನೈಲ್ಸ್ಗೆ ಏನೂ ಆಗಿರಲ್ಲ. ಬಿಕಾಸ್ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ನೈಲ್ಸ್. ಅದು ತುಂಬ ಹೆಲ್ದಿ ಆಗಿದ್ದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ನಾನು ನೈಲ್ ಪಾಲಿಶ್ ಹಚ್ಕೊತೀನಿ ನೋಡೋಣ. ನೋಡಿ ಗಾಯ್ಸ್, ನಾನಿವಾಗ ಹಚ್ಕೊತಾ ಇದ್ದೀನಿ. ಸೊ ಇದಕ್ಕೆ ಫಸ್ಟು ಮಾಯಿಶ್ಚರ್ ಹಚ್ಚಿ ಆಮೇಲೆ ಹಚ್ಚಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನಿವತ್ತು ಏನೂ ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಸೊ ಲಾಸ್ಟ್ ಫಿಂಗರ್ ಉಳ್ಕೊಂಡಿದೆ, ಅದೊಂದಕ್ಕೆ ಹಚ್ಕೊಬಿಡ್ತೀನಿ. ನೀವು ಬೇಕಿದ್ರೆ ಪ್ಲಾಸ್ಟರ್ ಯೂಸ್ ಮಾಡಿಕೊಂಡು, ಅಂದರೆ ಈಗ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂತ ಅಂದರೆ ಇದು ಫಿಂಗರ್ ಈಗ ಅಂದರೆ ನೈಲ್ಸಿಗೆ ಹಚ್ಕೊಳಕ್ಕೆ ಹೋಗ್ಬಿಟ್ಟು ಇಲ್ಲಿ ಸೈಡಿಗೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಅಂಥವ್ರು ಏನು ಮಾಡಬೇಕಂತ ಅಂದರೆ ಪ್ಲಾಸ್ಟರ್ ಬರುತ್ತೆ ಗೊತ್ತಾ, ನೆನಪಾಗ್ತಿಲ್ಲ ಅದು ನೇಮು. ಸೊ ಅದು ಪ್ಲಾಸ್ಟರ್ ಬರುತ್ತೆ. ಸೊ ಅದನ್ನು ಸುತ್ತ ಕೂಡ ನೀವು ಅದನ್ನ ಫಸ್ಟು ನಿಮ್ಮ ಬೆಟ್ಟಿಗೆ ಹಾಕ್ಕೊಂಡು ಆಮೇಲೆ ನೈಲ್ ಪಾಲಿಶ್ನ ಹಚ್ಕೊಳ್ಳಿ. ಇನ್ ಕೇಸ್ ಏನಾದರೂ ಅದು ಸೈಡಿಗೆ ಹೋಗ್ತು ಅಂತ ಅಂದರೂ ಕೂಡ ನೀವು ಪ್ಲಾಸ್ಟರ್ನ ರಿಮೂವ್ ಮಾಡಿದಾಗ ಹೋಗುತ್ತೆ. ಸೊ ಅದು ನಿಮ್ಮ ಸ್ಕಿನ್ನಿಗೆ ಯಾವುದೇ ಥರ ಅಂಟಿರಲ್ಲ. ಸೊ ಅಷ್ಟಾಯಿತು. ನೋಡಿ ಫೈನಲಿ ಕಂಪ್ಲೀಟಾಗಿ ನನ್ನ ನೈಲ್ಸಿಗೆಲ್ಲ ನೈಲ್ ಪಾಲಿಶ್ ಹಚ್ಕೊಂಡಿದ್ದೀನಿ. ಸೊ ಒಂದು ಮಿಸ್ ಆಗಿದೆ ಇವತ್ತು, ಅದು ಇರಲಿಲ್ಲ. ನಾನು ಶಾಪಲ್ಲಿ ಕೂಡ ನೋಡ್ಕೊಂಬಂದೆ ಇವತ್ತು ಹೋಗ್ಬಿಟ್ಟು. ನಾನು ಬೇರೆ ಕಡೆ ಹೋಗೋದಕ್ಕೆ ನಂಗೆ ಟೈಮ್ ಕೂಡ ಇರಲಿಲ್ಲ. ಸೊ ಇದನ್ನೇ ಫಸ್ಟ್ ಟೈಮ್ ಹಿಂಗೆ ಯೂಸ್ ಮಾಡಿ ಟ್ರೈ ಮಾಡ್ತಾಯಿದ್ದೀನಿ. ನಾಟ್ ಬ್ಯಾಡ್. ಸೊ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ನೈಲ್ಸ್ ಬೆಳೆಸೋಕ್ಕೆ ಇಷ್ಟ ಇದ್ದವರು ಸೊ ಯಾವುದೇ ಥರ ಭಯ ಪಡುವಂಥದ್ದೇನಿಲ್ಲ. ಏನೋ ಮುರಿದೋಗ್ಬಿಡುತ್ತೆ ಅದರಿಂದ, ಲೈಕ್ ತುಂಬ ಜನಕ್ಕೆ ಒಂದು ಭ್ರಮೆ ಇರುತ್ತಲ್ಲ, ಅದಿರುತ್ತೆ. ಲೈಕ್ ಒಂದು ಸ್ವಲ್ಪ ಕಟ್ಟಾದರೂ ಕೂಡ ಅದು ಫುಲ್ ನಮ್ಮ ನೈಲ್ಸ್ನ ಹಾಳು ಮಾಡಿಬಿಡುತ್ತೆ. ಅದು ಆ ಥರ ಏನೂ ಆಗೋಲ್ಲ. ನಂದು ಕೂಡ ಎಷ್ಟೋ ಸರಿ ಕಟ್ಟಾಗಿದೆ ಆ ಥರ ಹೇಳಿಬಿಟ್ಟು. ಸೊ ಏನಾಗಲ್ಲ, ಅದು ಆ್ಯಸ್ ಯೂಶ್ವಲ್ ಕಟ್ಟಾದರೂ ಕೂಡ ನಿಮ್ಮದು ಮತ್ತೆ ಬೆಳ್ಕೊಳ್ಳುತ್ತೆ. ಸೊ ಇದು ನನ್ನ ನೈಲ್ ಪಾಲಿಶ್ ಡೇ. ಇದೇ ಥರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.